ಏನಿದು ಇಷ್ಟು ಕತ್ಲಿದೆ, ಇಷ್ಟು ಸ್ನೋ ಇದೆ ಎಲ್ಲ ಕಡೆ, ಇನ್ನೂ ಸೂರ್ಯನೇ ಬರಲಿಲ್ಲ, ಇವರೆಲ್ಲಿ ಹೋಗ್ತಾ ಇದ್ದಾರೆ ಅಂತ ವಿಚಾರ ಮಾಡ್ತಾ ಇದ್ದೀರಾ. ನಾವು ಇವತ್ತು ಒಂದು ಟ್ರಾವೆಲ್ ವ್ಲಾಗ್ ಮಾಡ್ತಾ ಇದ್ದೀವಿ. ನಾವು ಕ್ಯಾನಡಾಗೆ ಹೋಗ್ತಾ ಇದ್ದೀವಿ. ಇಬ್ಬರು ಮಕ್ಳು ಕರ್ಕೊಂಡು ಇಷ್ಟು ಸ್ನೋಯಿ ವೆದರಲ್ಲಿ ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ, ಆಮೇಲೆ ನಿಮ್ಗೆ ಕೆಲವೊಂದು ಟಿಪ್ಸು ಸಿಗುತ್ತೆ ಇದರಲ್ಲಿ. ಸೊ ಲಾಸ್ಟ್ವರೆಗೂ ಮಿಸ್ ಮಾಡದೆ ಈ ವಿಡಿಯೋನ ನೋಡಿ. ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿನ್ನೊಂದು ರೋಡ್ ಟ್ರಿಪ್ ಹೋಗ್ತಾ ಇದ್ದೀವಿ. USA ಟು ಕ್ಯಾನಡಾ ಹೋಗ್ತಾ ಇದ್ದೀವಿ. ಸೊ ನಮ್ಮದು ಜರ್ನಿ ಅವರ್ಸು ಒಂದು 11 ಅವರ್ಸು. ಇಲ್ಲಿಂದ ಬಿಟ್ಟಿದ್ದೀವಿ, ಈಗ ಬೆಳಿಗ್ಗೆ 6:30 ಬಿಟ್ಟಿದ್ದೀವಿ. ವಿಂಟರ್ ಅಲ್ವಾ, ಅದಕ್ಕೆ ಭಾಳ ಲೇಟಾಗಿ ಸನ್ರೈಸ್ ಆಯಿತು. ಈಗ ಬೆಳಕಾಗ್ತಾ ಇದೆ. ನಿಮ್ಗೆ ತೋರಿಸ್ತೀನಿ. ಫುಲ್ ಸ್ನೋಯಿ ವೆದರು ನೋಡಿ. ಮಕ್ಕಳು ಮಲ್ಕೊಂಡಿದ್ದಾರೆ ಬ್ಲ್ಯಾಂಕೆಟ್ ಇಟ್ಕೊಂಡು. ಅವಳು ಮಲಗಿದ್ದಾಳೆ. ಸೊ ಆಲ್ ಸೆಟ್ ಫಾರ್ ಅನ್ ಎಕ್ಸೈಟಿಂಗ್ ರೋಡ್ ಟ್ರಿಪ್. ಹಲೋ, ಹಾಯ್. ನಮ್ಮ ಡ್ರೈವರ್ ಸಾಹೇಬರು ಡ್ರೈವ್ ಮಾಡ್ತಾ ಇದ್ದಾರೆ. ಇವಾಗ ಬೆಳಕಾತು. ಇಲ್ಲಾಂದರೆ ನಾರ್ಮಲಿ ನಮಗೆ ಸಮ್ಮರಲ್ಲಿ 5 ಗಂಟೆ ಅಷ್ಟೊತ್ತಿಗೆ ಬೆಳಕಾಗ್ಬಿಡ್ತದೆ. ಇವಾಗ ವಿಂಟರ್ ಇರೋದಕ್ಕೆ 8 ಗಂಟೆವರೆಗೂ ಬೆಳಕಾಗಲ್ಲ. ನಾವೊಂದು ಸ್ವಲ್ಪ ಬೇಗ ಬಿಟ್ವಿ, ಸೊ ದ್ಯಾಟ್ ರಾತ್ರಿ ಭಾಳ ಲೇಟಾಗಿ ಹೋಗಿ ಮುಟ್ಕೊಳ್ಳೋದು ಬೇಡ ಅಂಥೇಳಿ ನಾವಿವಾಗ ಹೋಗ್ತಿರೋದು ರೋಯಿನ್-ಒರಾಂಡ ಅಂಥೇಳಿ. ಅದು ಕ್ಯೂಬೆಕಲ್ಲಿದೆ, ಕ್ಯಾನಡಾ. ಅಲ್ಲೇ ಒಂದು ಸ್ವಲ್ಪ ಕೆಲಸ ಇದೆ ನಮಗೆ. ಸೊ ಆ್ಯಸ್ ಅ ಫ್ಯಾಮ್ಲಿ ಒಂದು ರೋಡ್ ಟ್ರಿಪ್ ಮಾಡೋಣ, ಭಾಳ ದಿವಸ ಆಯಿತು ಆಗಿದ್ದಿಲ್ಲ ಅಂಥೇಳಿ. ಹುಡುಗರಿಗೂ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಹೊರಟಿದ್ದೀವಿ. ಸೊ ಮಕ್ಕಳ ಜೊತೆ ಪ್ರಯಾಣ ಮಾಡೋದು ಈಸಿ ಇಲ್ಲ. ಸೊ ನಂದು ಫಸ್ಟ್ ಟಿಪ್ ಏನಂದರೆ, ನೀವು ಯಾವಾಗ ಮಕ್ಕಳಿಗೆ ಬೋರ್ ಆಗೋದಕ್ಕಿಂತ ಮೊದಲೇ ಬ್ರೇಕ್ಸ್ ತೊಗೊಳ್ಳೋದು ಭಾಳ ಇಂಪಾರ್ಟೆಂಟು. ಆಮೇಲೆ ಲಾಂಗ್ ಜರ್ನಿ ಮಾಡ್ತಾಯಿದ್ರೆ 2 ತಾಸಿಗೆ ಇಲ್ಲಾಂದರೆ 1.5 ತಾಸಿಗೆ 3 ತಾಸಿಗೆ ಒಂದು ಸಲ ಬ್ರೇಕ್ ತೊಗೊಳ್ಳೋದು ಇಂಪಾರ್ಟೆಂಟ್. ನಿಮ್ಮ ಮಕ್ಕಳದ್ದು ನಿಮಗೆ ಬಿಹೇವಿಯರ್ ಗೊತ್ತಿರುತ್ತಲ್ವ, ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅದನ್ನು ನೋಡಿಕೊಂಡು ಬ್ರೇಕ್ಸ್ ತೊಗೊಳ್ಬೇಕು. ನಾವು ಯೂಶ್ವಲಿ 2-3 ತಾಸು ಒಳಗೆ ಒಂದು ಬ್ರೇಕ್ ತೊಗೊಳ್ತೀವಿ. ಐದರ್ ಗ್ಯಾಸ್ ಸ್ಟೇಷನ್ ಆಗಿರ್ಬೋದು, ಇಲ್ಲಾಂದರೆ ಎಲ್ಲಾದರೂ ಮೆಕ್ಡಾನಲ್ಡ್ಸಲ್ಲಿ ಪ್ಲೇ ಏರಿಯಾ ಇರುತ್ತಲ್ವ, ಅಂತಲ್ಲಿ ನೋಡಿ ತೊಗೊಳ್ತೀವಿ. ರೋಡಲ್ಲಿ ಹೇಗೆ ನಾವು ಮ್ಯಾಪಲ್ಲಿ ಮೊದಲೇ ನೋಡ್ಕೊಳ್ತೀವಿ ಎಲ್ಲಿ ತೊಗೊಳ್ಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೆಚ್ಚು ಕಡಿಮೆ ಅಲ್ಲೇ ಸ್ಟಾಪ್ಸ್ ತೊಗೊಳ್ತೀವಿ. ಹೀಗೆ ಮಾಡೋದ್ರಿಂದ ಅವರಿಗೇನು ಸ್ಟ್ರೆಚ್ ಮಾಡ್ಕೊಳ್ಳೋಕ್ಕೆ ಕೈಕಾಲೆಲ್ಲ ಸ್ವಲ್ಪ ಸ್ಟ್ರೆಚ್ ಮಾಡಿಕೊಂಡು ಸ್ವಲ್ಪ ರಿಫ್ರೆಶ್ಮೆಂಟ್ ಆಗುತ್ತೆ. ಸ್ವಲ್ಪ ಏನಾದರೂ ಅವರು ತಿನ್ಕೊಂಡ್ರೆ ಅವ್ರಿಗೂ ಬೋರ್ ಆಗಲ್ಲ. ಇವತ್ತು ವೆದರ್ ಮಾತ್ರ ಭಾಳ ಹಾರಿಬಲ್ ಇತ್ತು. ಫ್ರೀಸಿಂಗ್ ರೇನ್ ಬೇರೆ ಆಗ್ತಾಯಿತ್ತು. ಹೀಗಿದ್ದವಾಗ ಗಾಡಿ ಸ್ಕಿಡ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ನಾವು ಸ್ಪೀಡ್ ಲಿಮಿಟ್ಗಿಂತನೂ ತುಂಬ ಸ್ಲೋ ಆಗಿ ಹೋಗ್ತಾ ಇದ್ವಿ. ಸೊ ವಿಂಟರ್ ಟೈರು ಈಸ್ ಅ ಮಸ್ಟ್ ನೀವು ಇಂಥ ವೆದರಲ್ಲಿ ಹೋಗಬೇಕಾದ್ರೆ. ನಾವಿರೋದು ಮಿಶಿಗನ್ನಲ್ಲಿ. ಮಿಶಿಗನ್ನಿಂದ 3-3.5 ತಾಸಿಗೆ ಕೆನಡಾ ಬಾರ್ಡರ್ ಬರುತ್ತೆ. ಸೈಂಟ್ ಮೇರಿ ಅಂತ ಹೇಳಿಬಿಟ್ಟು. ಅದು ಆಂಟಾರಿಯೋ ಸ್ಟೇಟಲ್ಲಿರೋದು ಕೆನಡಾದಲ್ಲಿ. ಸೊ ಬಾರ್ಡ್ರ್ ಕ್ರಾಸಿಂಗಿಗೆ ಬಂದ ತಕ್ಷಣ ಅದಕ್ಕೂ ಮೊದಲೇ ಒಂದು ಟೋಲ್ ಬರುತ್ತೆ. ಸೊ ಇಲ್ಲಿ ರೋಡಿಗೆ ಟೋಲ್ ಕಟ್ಬಿಟ್ಟು ಹೋಗಬೇಕು. ಇವರು ಯೂಶ್ವಲಿ ಇದನ್ನೇ ತೊಗೊಳ್ತಾರೆ, ಏನು ಕ್ಯಾಶೇ ಪ್ರಿಫರ್ ಮಾಡ್ತಾರೆ. ನೀವು ಕೆನಡಿಯನ್ ಡಾಲರ್ಸ್ ಆದರೂ ಕೊಡ್ಬೋದು, ಇಲ್ಲ US ಡಾಲರ್ಸ್ ಆದರೂ ಕೊಡ್ಬೋದು ಬಾರ್ಡ್ರಲ್ಲಿರೋದಕ್ಕೆ. ಸೊ ಟೋಲ್ ಅಂತೂ ಇಲ್ಲಿ ಕಟ್ಟಿ ಮತ್ತೆ ಮುಂದೆ ಹೋಗಿ ಬಾರ್ಡ್ರ್ ಕ್ರಾಸ್ ಮಾಡಬೇಕು. ನನಗೆ ಈ ಬ್ರಿಡ್ಜ್ ಭಾಳ ಸೇರುತ್ತೆ. ಇದು ತುಂಬ ಚೆನ್ನಾಗಿದೆ ಬ್ರಿಡ್ಜು. ಅದರಲ್ಲೂ ಈಗ ನೋಡಿ, ಇದು ನಾವು ಹಿಂಗೆ ಹೋಗ್ತಾ ಇದ್ದರೆ ಎಷ್ಟು ವ್ಯೂ ನೋಡ್ರಿ, ಇಲ್ಲಿ ಸೈಡಿಗೆಲ್ಲ ಇದು ರಿವರ್ದು ವ್ಯೂ ತುಂಬ ಚೆನ್ನಾಗಿದೆ. ಅದರೆಲ್ಲ ಕಡೆ ಬಿಳಿ 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 ಸ್ನೋ, ಏನು ಕಾಣಿಸ್ತಾ ಇಲ್ಲ. ಫುಲ್ಲು ರೋಡು ತುಂಬ ಸ್ಲಿಪ್ಪರಿನೂ ಇತ್ತು. ಆಮೇಲೆ ಇದು ಹೆಂಗೆ ಕಾಣಿಸ್ತಾ ಇದೆ ಅಂದರೆ, ನಾವು ರೋಡೇ ಕಾಣಿಸ್ತಾ ಇಲ್ಲ, ನಾವು ಆ್ಯಸ್ ಇಫ್ ಆಕಾಶಕ್ಕೇ ಹೋಗ್ತಾ ಇದ್ದೀವಿ. ಆಕಾಶಕ್ಕೇ ನಮ್ಮದು ಪಯಣ ಬೆಳೆಸ್ತಾ ಇದ್ದೀವಿ ಹಂಗೆ ಅನ್ನಿಸ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ, ನೋಡೋಕ್ಕೇ ತುಂಬ ಚೆನ್ನಾಗಿದೆ.
ಕೆನಡಾ. 3 ತಾಸು ಆಯ್ತು ಈಗ. ಸೊ ನಾವೀಗ ಕೆನಡಾ ಎಂಟರ್ ಆಗ್ತಾ ಇದ್ದೀವಿ. ನಾವು ಬಿಟ್ಟಿದ್ದ ಜಾಗದಿಂದ ಇಲ್ಲಿವರೆಗೂ 3.5 ತಾಸಿಗೆನೆ ಬಾರ್ಡರ್ ಇದೆ, ಕೆನಡಾ US ಬಾರ್ಡ್ರು. ಈ ಬಾರ್ಡರ್ ಸೆಕ್ಯೂರಿಟಿ ಆಫೀಸರ್ಸಿಗೆ ನಾವು ನಮ್ಮ ಪಾಸ್ಪೋರ್ಟನ್ನು ಕೊಡಬೇಕು. ಅವ್ರು ಅದರಲ್ಲಿ ಎಂಟ್ರಿ ಮಾಡಿ ನಮ್ಗೊಂದಿಷ್ಟು ಕ್ವೆಶನ್ಸ್ ಕೇಳ್ತಾ ಇರ್ತಾರೆ, ಯಾಕೆ ಹೋಗ್ತಾ ಇದ್ದೀರಾ ಏನಂತ ಹೇಳ್ಬಿಟ್ಟು ಎಲ್ಲ ಕರೆಕ್ಟಾಗಿ ನಾವು ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟರೆ ಅವ್ರು ನಮಗೆ ಆರಾಮಾಗಿ ಪಾಸ್ಪೋರ್ಟ್ಗೆ ಬಿಡ್ತಾರೆ. ಜಸ್ಟ್ ಈಗ ಒಂದು ಬ್ರೇಕ್ ತೊಗೊಂಡ್ವಿ ಸಾಲ್ಟ್ ಸುಸೆ ಮೇರೆ ಹತ್ರ. ಅಲ್ಲಿ ಫ್ರೆಶ್ ಹಾಟ್ ಪಿಜ್ಜಾ ತಗೊಂಡ್ವಿ. ಚೀಸ್ ಪಿಜ್ಜಾ ತಗೊಂಡು ಕಾಫಿ ತಗೊಂಡು ಹೋಗ್ತಾ ಇದ್ದೀವಿ ಫ್ರೀಸಿಂಗ್ ರೈನಲ್ಲಿ. ಕಾಣಿಸಲ್ಲ ಅಷ್ಟು ಕ್ಲಿಯರ್ ಆಗಿ. ಓಕೆ, ಸ್ವಲ್ಪ ರೋಡ್ ಕ್ಲಿಯರ್ ಇದೆ. ಸೊ ನಮ್ಮ ರವಿ ಮಾಮ ಸಾಂಗ್ಸ್. ಇದೆಲ್ಲ ಸ್ವಲ್ಪ ಕಾಡು ರಸ್ತೆನೇ, ಸಿಂಗಲ್ ರೋಡು. ಆದರೆ ಇಲ್ಲೆಲ್ಲ ಈ ಥರ ಅಂತೂ ಟ್ರಾಫಿಕ್ ನಾವು ಇರೋದೇ ಇಲ್ಲ ಜಾಸ್ತಿಯಾಗಿ. ಸೊ ಟ್ರಾಫಿಕ್ ಜಾಮ್ ಅನ್ನೋದು ಇಲ್ಲಿ ನಾವು ನೋಡೋದು ಭಾಳ ಕಡಿಮೆ. ಆದರೆ ಇಲ್ಲಿಂಗ್ ಸಾಲಾಂತ ಗಾಡಿ ಒಂದರಿಂದ ಒಂದು ನಿಧಾನಕ್ಕೆ ಹೋಗ್ತಾ ಇದೆ. ಏನು ಯಾಕೆ ಇದು ಹಿಂಗೆ ಹೋಗ್ತಾ ಇದೆ, ಎಲ್ಲಾದರೂ ಏನಾದರೂ ಆಕ್ಸಿಡೆಂಟ್ ಆಗಿದೆಯಾ ಏನು ಅಂತ ನೋಡ್ತಾ ಇದ್ವಿ. ನೋಡಿದರೆ ಅದು ಇನ್ನೂ ನಿಧಾನಕ್ಕೆ ಹೋಗ್ತಾನೆ ಇತ್ತು. ನಮಗೆ ಏನಂತಾನೆ ಗೊತ್ತಾಗಲಿಲ್ಲ ಯಾಕೆ ಸ್ಲೋ ಹೋಗ್ತಾ ಇದೆ. ಆಮೇಲೆ ನೋಡಿದರೆ ಅದು ಸ್ನೋ ಎಲ್ಲ ಬೀಳ್ತಾ ಇತ್ತಲ್ವ, ಸ್ನೋ ಬಿದ್ದಾವಾಗ ಎಲ್ಲ ಸ್ನೋ ಪ್ಲೋಯಿಂಗ್ ವೆಹಿಕಲ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇರುತ್ತೆ. ಸೊ ಈ ವೆಹಿಕಲ್ಲು ಈ ಎಲ್ಲ ವೆಹಿಕಲನ್ನು ತಡೆದು ನಿಲ್ಲಿಸಿತ್ತು. ಅಂದರೆ ಅದು ಕ್ಲೀನ್ ಮಾಡ್ತಾ ಹೋದವಾಗ ಅದನ್ನು ಓವರ್ ಪಾಸ್ ಮಾಡೋ ಹಾಗಿಲ್ಲ, ಯಾಕಂದರೆ ಮುಂದೆಲ್ಲ ಸ್ನೋ ಇರಲ್ಲ ಪಾಸ್ ಆಗೋಕ್ಕೆ. ಸೆಕೆಂಡ್ ಟಿಪ್ಪು, ಮಕ್ಕಳ ಜೊತೆ ಹೋಗ್ಬೇಕಂದ್ರೆ ಒಂದಿಷ್ಟು ಆ್ಯಕ್ಟಿವಿಟೀಸ್ ತೊಗೊಳ್ಬೇಕು. ಐದರ್ ಪ್ಲೇ ಡೋಸ್ ತೊಗೊಳ್ಬೋದು, ಇಲ್ಲಾಂದರೆ ರೀಡಿಂಗ್ ಬುಕ್ಸ್ ತೊಗೊಳ್ಬೋದು, ಇಲ್ಲಾಂದರೆ ಯಾವುದಾದ್ರು ಪಝಲ್ಸು ಕಲರಿಂಗು ಈ ಥರದ್ದು ಏನಾದ್ರು ತೊಗೊಂಡ್ರೆ ಅವ್ರಿಗೆ ಅದು ಟೈಮ್ ಪಾಸ್ ಆಗುತ್ತೆ. ಆಮೇಲೆ ಪ್ರಿಷಾ ಈಗ ಸ್ವಲ್ಪ ವರ್ಡ್ಸ್ ಎಲ್ಲ ಅವಳಿಗೆ ರೂಢಿ ಆಗಲಿ ಅಂತ ಹೇಳಿಬಿಟ್ಟು ನಾವು ಅವಳ ಜೊತೆ ವರ್ಡ್ ಗೇಮ್ಸ್ ಆಡುತ್ತೀವಿ. ಅಂದರೆ ಅಂತಾಕ್ಷರಿ ಹೆಂಗೆ ಆಡ್ತೀವಲ್ಲ ಹಂಗೆ ವರ್ಡ್ಸು ಲೆಟರ್ಸ್, ಅವಳು ಫಸ್ಟ್ ಲೆಟ್ರಿಂತ ಒಂದು ವರ್ಡ್ ಹೇಳಿ ಎಂಡಿಂಗ್ ಲೆಟ್ರ್ ಅದನ್ನು ಅವಳು ಸ್ಪೆಲ್ ಮಾಡಿ ಆಮೇಲೆ ನಮಗೆ ಕೇಳ್ತಾಳೆ. ನೆಕ್ಸ್ಟ್ ನಾವು ಹಂಗೆ ಕಂಟಿನ್ಯೂ ಮಾಡ್ತೀವಿ. ಒಂಥರ ಅಂತಾಕ್ಷರಿ ಲೆಕ್ಕನೇ, ಸಾಂಗಿಂದಲ್ಲ ವರ್ಡ್ಸ್ ಏನು ಮಾಡ್ತೀವಿ. ಸೊ ಇದರಿಂದ ಅವಳದು ಸ್ಪೆಲ್ಲಿಂಗ್ಸೂ ಇಂಪ್ರೂವ್ ಆಗುತ್ತೆ. ಆಮೇಲೆ ಮೈರಾ ಜೊತೆ ಒಂದು ಸ್ವಲ್ಪ ರೈಮ್ಸು ಆ ಥರದ್ದೆಲ್ಲ ಮಾಡಿಕೊಂಡು ನಾವು ಟೈಮ್ ಪಾಸ್ ಮಾಡ್ತೀವಿ. ಆಮೇಲೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಇಟ್ಕೊಂಡಿರ್ತೀವಿ. ಹಂಗೂ ಹಿಂಗೂ ಟೈಮ್ ಪಾಸ್ ಮಾಡ್ತಾ ಬಂದಿದ್ದು ಗೊತ್ತಾಗಲಿಲ್ಲ. ನೋಡ್ತಾ ನೋಡ್ತಾ ಕತ್ಲೆ ಆಯಿತು. ಆಯ್ತು, ಹತ್ರ ಬಂದ್ವಿ. ಇನ್ನು 1.5 hour ಹೋಗಬೇಕು. ಆಲ್ಮೋಸ್ಟ್ ಕ್ಲೋಸ್. ಟೈಮು 6:30 ಆಗಿದೆ. ಇನ್ನೊಂದು 1.5 ತಾಸಿಗೆ ಮುಟ್ತೀವಿ. ಮೈರಾ ಮಲ್ಕೊಂಡಿದ್ದಾಳೆ, ಪ್ರಿಷಾ ಮಲ್ಗೆದ್ಲು. ಸೊ ಇಟ್ಸ್ ಗುಡ್. ರೋಡ್ ಫುಲ್ ಸ್ನೋ ಇದೆ. ಆಮೇಲೆ ನಡು ಫ್ರೀಸಿಂಗ್ ರೇನು ಆಗ್ತಾ ಇತ್ತು. ಸೊ ಹಾಫ್ ಆನ್ ಅವರ್ ಅರ್ಲಿ ಹೋಗ್ತಿದ್ವಿ ಅಷ್ಟೇ. ಅದು ಬಿಟ್ಟರೆ ಮತ್ತೆ ಅದಕ್ಕೂ ಜಾಸ್ತಿ ಏನು ಬೇಗ ಹೋಗ್ತಿದ್ದಿಲ್ಲ. ಸೊ ಈಗ ಒಂದು ಬ್ರೇಕ್ ತೊಗೊಳ್ತಾ ಇದ್ವಿ, ಕಾಫಿ ಬ್ರೇಕ್ ಆಟ್ ಟಿಮ್ ಹಾರ್ಟನ್ಸ್. ಹುಣ್ಣಿಮೆ ಇದೆ, ಎಷ್ಟು ಚಂದ ನೋಡಿ ಇಲ್ಲಿ ಮೋಡದಲ್ಲಿ ಮೇಲೆ ಚಂದಮಾಮ, ಮೋಡದಲ್ಲಿ ಇರುವನು ಚಂದಮಾಮ ಎಷ್ಟು ಚಂದ ಇಲ್ಲಿ ನೋಡ್ರಿ ಇಲ್ಲಿ. ವಾವ್, ಮ್ಯಾಲೂ ಸ್ನೋ ಇದೆ ಅನ್ಸ್ತದೆ, ಕೆಳಗದು ಸ್ನೋ ಮೇಲೆ ಬೆಳಕು ಬಿದ್ದು ಫುಲ್ ಎಲ್ಲ ಕಡೆ ಬಿಳಿ 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 ಎಷ್ಟು ಚಂದ ಕಾಣಿಸ್ತಾ ಇದೆ. ಇದು ನದಿ ಎಲ್ಲ ಫ್ರೀಸ್ ಆಗಿ ಬಿಳಿ ಬಿಳಿ ಆಗಿದೆ, ಎಲ್ಲ ಐಸ್ ಕಟ್ಕೊಂಡಿದೆ ನದಿ. ಆಮೇಲೆ ಇಲ್ಲಿ ಕಾಣಿಸ್ತಾ
ಕಷ್ಟ ಆಗುತ್ತೆ. ವಿಡಿಯೋದಲ್ಲಿ ಅಷ್ಟು ಕ್ಲಿಯರ್ ಕಾಣಿಸ್ತಾ ಇಲ್ಲ, ಆದರೆ ಅದರಿಂದ ಇದು ಎಷ್ಟು ಬಿಳಿ ಬಿಳಿ ಕಾಣಿಸ್ತದೆ ಸ್ನೋ. ಬೆಳಕು ತುಂಬ ಬೆಳಕಿದೆ, ಬೆಳದಿಂಗಳ ಬೆಳಕು. ನಾವು ಮೊದಲೇ ಹೋಟೆಲನ್ನು ಬುಕ್ ಮಾಡ್ಕೊಂಡಿದ್ವಿ, ಹೋಗ್ತಾ ಲೇಟ್ ಆಗತ್ತೆ ಅಂತ ಗೊತ್ತಿತ್ತು. ಟೈಮು 8:30 8:45 ಆಗಿದೆ ಅಷ್ಟೇ. ಆದರೆ ಸ್ನೋ ಇರೋದ್ರಿಂದ ಮತ್ತು ವಿಂಟರ್ಸ್ ಇರೋದ್ರಿಂದ 5 ಗಂಟೆಗೇ ಕತ್ಲಾಗ್ಬಿಡತ್ತೆ. ಹಾಗಾಗಿ ತುಂಬ ರಾತ್ರಿ ಅನ್ನಿಸ್ತಾ ಇದೆ. ಬಟ್ 8:30 9 ಒಳಗೆಲ್ಲ ಹೋಗಿ ಮುಟ್ಕೊಂಡ್ವಿ ನಾವು. ಸ್ಮಾಲ್ ಬ್ರೇಕ್ಸು ಆಮೇಲೆ ಸ್ಮಾಲ್ ನ್ಯಾಪ್ಸ್ ಎಲ್ಲ ತೊಗೊಂಡು ಅಂತೂ ಬಂದು ಮುಟ್ಟಿದ್ವಿ. ಆಮೇಲೆ ಹೋಟೆಲ್ ಬರೋದಂದರೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ. ಲಾಸ್ಟ್ ಟೈಮು ಪ್ರಿಷಾ ರೂಮನ್ನು ಓಪನ್ ಮಾಡಿದ್ಲು. ಕೀಯಿಂದ ಅವ್ರಿಗೆ ಅದು ರೂಮ್ ಓಪನ್ ಮಾಡೋದು ಇಷ್ಟ ಆಗುತ್ತೆ. ಸೊ ಈ ಸಲ ಮೈರನ್ ಟರ್ನ್ ಇತ್ತು. ಅವ್ರಿಗೆ ಜವಾಬ್ದಾರಿ ಕೊಟ್ಬಿಟ್ರೆ ಅವ್ರಿಗೆ ಅದು ಸುಸ್ತೆಲ್ಲ ಮರ್ತು ಹೋಗಿಬಿಡತ್ತೆ. ಸೊ ಈಗ ಅದಕ್ಕೆ ಅವಳಿಗೆ ಕೊಟ್ಟಿದ್ದೀವಿ ಈ ರೂಮ್ ಕೀ, ಅವಳೇ ಓಪನ್ ಮಾಡ್ತಾಳೆ ಅಂತ ಹೇಳಿ. ಸೊ ಆ ಎಕ್ಸೈಟ್ಮೆಂಟಲ್ಲಿ ಇದ್ದಾಳೆ ಸದ್ಯಕ್ಕೆ. Okay, doors open. Let's go. Come on, let's go. ಹೋಗು. Should be here. Come on, go, Mara. We should go show her 365. 365. Then here's the card. No, You need to open the door. Go. Oh, This time it's your turn, right? again? Yeah. Keep walking, sweetie. Last time we went to this hotel with the whole family, right? This is so fun. This hotel is so fun. ಹೋಗು. Here's the 365. This is 364. Go, go. I like it. I like this hotel. So 61, 62, 60. It looks like I'm holding the popcorn. 365. Tap it. No, right here, right here. Very Do it good. again. Wait, honey. Prisha, ಬಿಡು. ಹಾ, ಇನ್ನೊಮ್ಮೆ ಟ್ಯಾಪ್ ಮಾಡು ಬಂಗಾರ. Good job, Myra. On the line. It should be somewhere here. Okay. ಬಂದ್ಬಿಟ್ಟಿದ್ವಿ. ಕ್ವಿಕ್ ಹೋಮ್ ಟೂರ್. ಹೋಮ್ ಟೂರ್ ಅಲ್ಲ, ಕ್ವಿಕ್ ಹೋಟೆಲ್ First ಟೂರ್. time ನಾನು ಕಾಫಿ ಮಷೀನ್ ಟಾಯ್ಲೆಟ್ ನೋಡೋಣ. ಫಸ್ಟ್ ಎಂಟ್ರೆನ್ಸ್. ಕಾಫಿ ಮಷೀನ್ ಟಾಯ್ಲೆಟ್ ರೂಮ್ ಅಂತಿದೆ. ಮೋಸ್ಟ್ಲಿ ಸಿಂಕ್ ಇದ್ದಿದ್ದಕ್ಕೆ ಇಲ್ಲಿ ಇಟ್ಟಿರ್ಬೇಕು. ಸ್ಟ್ರೇಂಜ್ ಅಲ್ಲ, ಫಸ್ಟ್ ಟೈಮ್ ನೋಡಿದ್ದಿದ್ದು. Where is the card? Oh, ಚಿತ್ರ. thank you so much, honey. ಆಮೇಲೆ ಇದು What? It's a closet. Storage. Closet, we can put our coat here. This is the bed. 2 queen size bed. Wow. And The the fridge. fridge. A mini fridge. The fridge? Yeah. And TV, TV stand, chest of drawers, table, chair. That's it. There's no microwave? Wait, what? There's no microwave. Microwave ಇಲ್ಲ. Seriously? ಕಾಫಿ ಇದ್ದೆ ಅಲ್ಲಿ ತೊಗೊಂಡೋಗಿಟ್ಟಾರ. ಓಕೆ, ನಮ್ಮ ಮಕ್ಕಳು ಒಂದು ಸ್ವಲ್ಪ ಬಾತ್ ಟಬ್ಬಲ್ಲೆಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಆದರು. ನಾನು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಹಾಗೆ ಮಲಗಿದ್ರು. ಸೊ ಇವತ್ತಿನ ನಮ್ಮ ಪ್ರಯಾಣ ಬಹಳ ಸುಖಕರವಾಗಿತ್ತು. ಏನೂ ತೊಂದರೆ ಆಗಲಾರ್ದಂಗೆ ಆರಾಮಾಗಿ ಬಂದು ಮುಟ್ಟಿದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರ್ರಿ. ಟೇಕ್ ಕೇರ್. ಬಾಯ್.